ಆಕೆ 3 ವರ್ಷದಿಂದ ಒಂಟಿಯಾಗಿದ್ಲು. ಜೊತೆಗೆ ಯಾರೂ ಇಲ್ಲ ಅಂತ ಮೈಸೂರಿನಿಂದ ಸ್ನೇಹಿತೆಯನ್ನು ಕರೆತರಲಾಗಿತ್ತು. ಸ್ನೇಹಿತೆ ಜೊತೆ ಆಗ್ತಾ ಇದ್ದ ಹಾಗೆಯೇ ಅವರಿಬ್ಬರ ಸಂತೋಷಕ್ಕೆ ಪಾರವೇ ಇಲ್ಲ. ಅಷ್ಟಕ್ಕೂ ಅವರಿಬ್ಬರು ಯಾರು, ಏನು ಸಂತೋಷ, ಯಾಕೆ ಒಂಟಿಯಾಗಿದ್ದರು, ಈಗ ಹೇಗಿದ್ದಾರೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಮೈಸೂರಿನಿಂದ ಬನ್ನೇರುಘಟ್ಟಕ್ಕೆ ಬಂದ ಶಿವಾನಿ ಜಿರಾಫೆ. ಒಂಟಿಯಾಗಿದ್ದ ಗೌರಿಗೆ ಜೊತೆಯಾದ ಶಿವಾನಿ. ಕೊನೆಗೂ ಗೌರಿಗೆ ಸಿಕ್ಕೇ ಬಿಟ್ಲು ಮುದ್ದಾದ ಫ್ರೆಂಡ್. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಕಳೆದ 3 ವರ್ಷದಿಂದ ಪ್ರಿಯಕರ ಯದುನಂದನನ್ನ ಕಳೆದುಕೊಂಡು ಒಂಟಿಯಾಗಿದ್ದಂತಹ ಜಿರಾಫೆ ಗೌರಿಗೆ ಕೊನೆಗೂ ಫ್ರೆಂಡ್ ಸಿಕ್ಕಿದ್ದಾಳೆ. ಮೈಸೂರು ಮೃಗಾಲಯದಿಂದ 1 ವರ್ಷ 8 ತಿಂಗಳ ಶಿವಾನಿ ಜಿರಾಫೆ ಕಳೆದ ಮಂಗಳವಾರ ಬನ್ನೇರುಘಟ್ಟಕ್ಕೆ ಕರೆತರಲಾಯಿತು. ಒಬ್ಬರನ್ನ ಪ್ರತ್ಯೇಕವಾಗಿ ಬಿಡಲಾಗಿತ್ತು. ಇದೀಗ ಇಬ್ಬರು ಸ್ನೇಹಿತರಂತಿದ್ದು ಪಾರ್ಕ್ಗೆ ಬರುವ ಪ್ರವಾಸಿಗರಿಗೆ ಖುಷಿ ನೀಡ್ತಿವೆ. ಇನ್ನು ಶಿವಾನಿ ಹಾಗೂ ಗೌರಿ ಸಹೋದರಿಯರ ಮುದ್ದಾಟ ಪ್ರವಾಸಿಗರಿಗೆ ಮುದ ನೀಡ್ತಾ ಇದೆ. ಕಳೆದ ವಾರ ಮೈಸೂರಿನಿಂದ ಶಿವಾನಿಯನ್ನ ಬನ್ನಘಟ್ಟ ಜೈವಿಕ ಉದ್ಯಾನಕ್ಕೆ ತರಲಾಗಿತ್ತು. ಒಂದೇ ತಾಯಿಗೆ ಹುಟ್ಟಿರುವಂಥದ್ದು ಗೌರಿ ಮತ್ತು ಶಿವಾನಿ. ಹಾಗಾಗಿ ಕಳೆದ 3 ವರ್ಷಗಳಿಂದ ಗೌರಿ ಒಬ್ಬಳೇ ಇದ್ಲು. ಅದಕ್ಕೆ ಸಂಗಾತಿ ಇರಲಿಲ್ಲ ಅಂತೇಳಿ ಸಾಕಷ್ಟು ಒಂದು ಪ್ರಾಣಿ ಪ್ರಿಯರೆಲ್ಲ ಆಕ್ರೋಶ ಆಗಿತ್ತು. ಜೊತೆಗೆ ಅದಕ್ಕೆ ಸಂಗಾತಿಯನ್ನು ಹುಡುಕಿ ತರಲೇಬೇಕಿತ್ತು ಅಂತೇಳಿ ಈಗ ಪ್ರಾಣಿ ಪ್ರಿಯರು ಒಂದು ಒತ್ತಾಯ ಮಾಡಿದ್ರು. ಜೊತೆಗೆ ಈಗ ಅದರ ತಂಗಿಯನ್ನು ಶಿವಾನಿಯನ್ನು ಕರ್ಕೊಂಬಂದು ಸದ್ಯಕ್ಕೆ ಜೊತೆಲಿ ಇಟ್ಟಿದ್ದಾರೆ. ಜೊತೆಗೆ ಪ್ರಾಣಿ ವಿನಿಯೋಗದಲ್ಲಿ ಈಗಾಗಲೇ ಬೇರೆ ದೇಶದಿಂದ ಒಂದು ಗಂಡು ಜಿರಾಫೆನ ತರೋದಕ್ಕೂ ಸಹ ಮಾತುಕತೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಇರುವಂಥದ್ದು. ನಾವು ನೋಡ್ತಾ ಇದ್ದೀವಿ, ಇದು ಗೌರಿ 3 ವರ್ಷದಿಂದ ಒಂಟಿಯಾಗಿದ್ದಂಥಳು. ಈಗ ಮೈಸೂರಿಂದ ಬಂದಂತಹ ಶಿವಾನಿ ಬಲಭಾಗದಲ್ಲಿ ನಿಂತಿದ್ದಾಳೆ. ಅಂದರೆ 3 ವರ್ಷಗಳಿಂದ ಒಂಟಿಯಾಗಿದ್ದಂತಹ ಗೌರಿಗೆ ಈಗ ಒಂದು ತಂಗಿ ಸಿಕ್ಕಿರೋದು ಒಂದು ಖುಷಿಯ ಸಂಗತಿ. ಹೊಂದಾಣಿಕೆ ಮಾಡಿಕೊಂಡು ಆರಾಮಾಗಿ ಆಟ ಆಡ್ತಿದ್ದಾರೆ. ಜೊತೆಗೆ ಪ್ರವಾಸಿಗರಿಗೂ ಸಹ ಈಗಾಗಲೇ ಮುಕ್ತವಾಗಿ ನೋಡೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಪ್ರವಾಸಿಗರಲ್ಲೂ ಸಹ ಒಂದು ಖುಷಿಯ ವಾತಾವರಣ ನಿರ್ಮಾಣ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಮುಂಚೆ ಅದು ಒಂದೇ ಒಂದಿತ್ತು ಗೌರಿ ಅನ್ನೋದು. ಇವಾಗ ಅದ್ರ ಜೊತೆಗೆ ಇನ್ನೊಂದು ಶಿವಾನಿ ಅಂತ ಇನ್ನೊಂದು ಮೈಸೂರಿಂದ ತಂದು ಬಿಟ್ಟಿದ್ದಾರೆ. ನೋಡಲಿಕ್ಕೆ 2 ಒಟ್ಟಿಗೆ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಏನು ತೊಂದರೆ ಇಲ್ಲ, ಆರಾಮಾಗಿ 2 ಹೊಂದ್ಕೊಂಡಿದ್ದಾವೆ. ಏನೋ ಇವತ್ತು ಇಷ್ಟು ಜಲ್ದಿ ಹೊಂದ್ಕೊಳ್ತವೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಂದು ವಿತಿನ್ 1 ಅವರಲ್ಲಿ 2 ಹೊಂದ್ಕೊಳ್ಳೋದು. ಇನ್ನು ಬೇಸಿಗೆ ಬಿಸಿಲ ಜಳ ಹೆಚ್ಚಾಗ್ತಾ ಇದ್ದು ತಂಪಾದ ವಾತಾವರಣಕ್ಕಾಗಿ ಸ್ಪ್ರಿಂಕ್ಲರ್ ಅಳವಡಿಕೆ ಮಾಡಿದ್ದು ಶಿವಾನಿ ಹಾಗೂ ಗೌರಿ ಮಸ್ತ್ ಎಂಜಾಯ್ ಮಾಡ್ತಿವೆ. ಇನ್ನು ಜಿರಾಫೆ ಮಾತ್ರವಲ್ಲದೆ ಜೀಬ್ರಾ ಹಾಗೂ ಮತ್ತಿತರ ಪ್ರಾಣಿಗಳಿಗೂ ಸ್ಪ್ರಿಂಕ್ಲರ್ ನೀರಿನ ವ್ಯವಸ್ಥೆ ಮಾಡಿರುವುದು ವಿಶೇಷವಾಗಿದೆ. ಈ ಬಾರಿ ನಮಗೆ ತಾಪಮಾನ ಹೆಚ್ಚಾಗಿದ್ದು. ಯೂಶಲಿ ನಾವು ಏಪ್ರಿಲ್ ಮೇಯಲ್ಲಿ ಟೆಂಪ್ರೇಚರ್ಸ್ ಸೋರಿಂಗ್ ಇರ್ತಾಯಿತ್ತು. ಬಟ್ ಈಗ ಬರಗಾಲ ಇರೋ ಕಾರಣ ಟೆಂಪ್ರೇಚರ್ಸ್ ಈಗ 35-36 ಡಿಗ್ರೀಸ್ ಹೋಗ್ತಿದೆ. ಇಂಥ ಟೈಮಲ್ಲಿ ಕೂಲಿಂಗ್ ಮೆಥಡ್ಸ್ ಅಂತೇಳಿ ನಾವು ಬನ್ನೇರುಘಟ್ಟ ಝೂಸಲ್ಲಿ ಹರ್ಬಿವರ್ಸ್ ಮೇನ್ಲಿ ಅಂದರೆ ಸಸ್ಯಾಹಾರಿಗಳಿಗೆ ಅವಾಗ ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ನಾವು ಸ್ಪ್ರಿಂಕ್ಲರ್ಸ್ ಅಳವಡಿಸಿದ್ವಿ. ಸೊ ಇದು ಮಧ್ಯಾಹ್ನದ ಮೇಲೆ ಮತ್ತು ಸಂಜೆ ಮೇಲೆಗೆ ಅದನ್ನು ಸ್ಪ್ರಿಂಕ್ಲರ್ಸ್ ಹಾಕಿದಾಗ ತಾಪಮಾನ, ಅವಾಗ ಬಿಸಿಲಿನ ತಾಪಮಾನ ಸ್ವಲ್ಪ ಮೈ ಒದ್ದೆ ಆಗಿ ಸ್ವಲ್ಪ ತಾಪಮಾನ ಅದು ಕೂಲ್ ಆಗ್ತಿದೆ. ಇನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಶಿವಾನಿ ಬಂದ ಬೆನ್ನಲ್ಲೇ ಗೌರಿ ಮುಖದಲ್ಲಿ ಸಂತಸ ಮೂಡಿದ್ದು ಒಂಟಿತನ ದೂರವಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.